ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಡಿಸಿಸಿ ಬ್ಯಾಂಕ್ ಶಾಖೆಗೆ ಶಾಸಕ ಹಾಗೂ ನೂತನ ನಿರ್ದೇಶಕ ಗೋಪಾಲಕೃಷ್ಣ ಬೇಳೂರು ಭೇಟಿ, ಬ್ಯಾಂಕ್ನಿಂದ ಸನ್ಮಾನ. ಡಿಸಿಸಿ ಬ್ಯಾಂಕ್ ಸಾಗರ ಶಾಖೆಗೆ ನೂತನ ಕೊಠಡಿ ಠೇವಣಿ ಹೆಚ್ಚಳದ ಬಗ್ಗೆ ಬೇಳೂರು ಭರವಸೆ. ಸಾಗರ ಕ್ಷೇತ್ರದ ಅಭಿವೃದ್ಧಿಗೆ ಹರತಾಳು ಕೊಡುಗೆ ಏನೂ ಇಲ್ಲ, ಎಲ್ಲ ಅನುದಾನ ತಂದಿದ್ದು ನಾನೇ. ಜೋಗ ಅಭಿವೃದ್ಧಿಯಲ್ಲಿ ಯಡಿಯೂರಪ್ಪ, ರಾಘವೇಂದ್ರ, ಹಾಲಪ್ಪ ಕೊಡುಗೆ ಇಲ್ಲ. ಪ್ರತಿ ಕ್ಷೇತ್ರದ ಅಭಿವೃದ್ಧಿಗೆ 80 ಕೋಟಿ ರೂಪಾಯಿ ಅನುದಾನ ಬರುತ್ತದೆ ಎಂದ ಶಾಸಕರು. ಸಾಗರ ಸರ್ಕಾರಿ ಆಸ್ಪತ್ರೆಗೆ ಶಾಸಕ ಬೇಳೂರು ಭೇಟಿ, ಗುಣಮಟ್ಟದ ಆರೋಗ್ಯ ಸೇವೆಗೆ ಸಲಹೆ. ಆರಿದ್ರ ಮಳೆ ಅಬ್ಬರಕ್ಕೆ ತುಂಬಿದ ಶರಾವತಿ ಹಿನ್ನೀರು, ಹಸಿರುಮಕ್ಕಿ ಲಾಂಚ್ ಪುನರಾರಂಭ. ಈಗ ಸುದ್ದಿಯ ವಿವರ. ಸಾಗರ ಡಿಸಿಸಿ ಬ್ಯಾಂಕ್ ಶಾಖೆ ಸುಸಜ್ಜಿತ ಕಟ್ಟಡ ಹೊಂದಬೇಕು. ಅದಕ್ಕಾಗಿ ನಗರಸಭಾ ವ್ಯಾಪ್ತಿಯಲ್ಲಿ ಜಾಗ ಗುರುತಿಸಿ ಅಗತ್ಯ ಸಹಕಾರ ನೀಡುವುದಾಗಿ ಶಾಸಕ ಹಾಗೂ ಡಿಸಿಸಿ ಬ್ಯಾಂಕ್ ನೂತನ ನಿರ್ದೇಶಕ ಗೋಪಾಲಕೃಷ್ಣ ಬೇಳೂರು ಭರವಸೆ ನೀಡಿದರು. ಸಾಗರದ ಡಿಸಿಸಿ ಬ್ಯಾಂಕ್ ಶಾಖೆಗೆ ಗುರುವಾರ ಭೇಟಿ ನೀಡಿ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. 121 ಕೋಟಿ ಸಾಗರ, ಟೋಟಲ್ 125 ಕೋಟಿ ಟರ್ನೋವರ್ ಇದೆ. 125 ಕೋಟಿ ಟರ್ನೋವರ್ ಇದೆ. ಸಾಗರ, ಅನಂತಪುರ, ಹೆಗ್ಗೋಡು, ಸಾಗರ, ಅನಂತಪುರ, ಹೆಗ್ಗೋಡು, ತಾಳಗುಪ್ಪ ಇಷ್ಟು ವ್ಯಾಪ್ತಿ ಬರುತ್ತೆ. ಇದರಲ್ಲಿ ಸುಮಾರು ಟೋಟಲ್ 174 ಕೋಟಿ ರೂಪಾಯಿ ಟರ್ನೋವರ್ ಇದೆ. ಸಾಲ ಕೊಟ್ಟಿರೋ ಟರ್ನೋವರ್ ಇದೆ. 204 ಕೋಟಿ ಡೆಪಾಸಿಟ್ ಇದೆ. 204, 174 ಕೋಟಿ ಸಾಲ ಕೊಟ್ಟಿದ್ದೀವಿ. 119 ಕೋಟಿ ಕೃಷಿ ಸಾಲ, 15 ಕೋಟಿ ಸಹಕಾರ ಸಂಘಕ್ಕೆ ಅಂದರೆ ಸ್ವಸಹಾಯ ಗುಂಪುಗಳಿಗೆ, ಕೃಷಿಯೇತರಕ್ಕೆ 39 40 ಕೋಟಿ ಕೊಟ್ಟಿದ್ದೀವಿ. ಬೈಕು ವಾಹನಗಳಿಗೆ ಅಂತ ಸೇರಿ ಅದು 40 ಕೋಟಿ ಕೊಟ್ಟಿದ್ದೀವಿ ಟೋಟಲ್. ಅಂದರೆ ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಸಾಗರ ಕ್ಷೇತ್ರದಲ್ಲಿ ಇದೆ. ಅದನ್ನು ಉಳಿಸ್ಬೇಕು, ಬೆಳೆಸಬೇಕು. ಸಹಕಾರಿ ಕ್ಷೇತ್ರವನ್ನು ಮೇಲೆತ್ತುವಂಥ ಕೆಲಸ ನಾವು ಮಾಡಬೇಕು ಅಷ್ಟೇ. ನಮ್ಮ ಉದ್ದೇಶನೇ ಅದು. ರೈತರ ಪರವಾಗಿ ಧ್ವನಿ ಎತ್ತಬೇಕಂತಲೇ ಬಂದಿದ್ದೀನಿ. ರೈತರ ಸಂಪರ್ಕ ಆಗ್ಬೇಕಂತ ಬಂದಿದ್ದೀನಿ. ಇದೇ ಜಾಸ್ತಿ ಬರೋ ರೈತರದ್ದು ಇದೆಯಲ್ಲ, ಅದು ಬೇರೆ ಇದೆ. ಮಾಜಿ ಶಾಸಕರು MP ಕೈ ಹಾಕಿದ್ದಾರೆ. ಇನ್ನೊಂದು ಗ್ರೂಪು MLA ತರಲೇಬಾರ್ದು ಚಿಂತನೆ ಮಾಡಿದ್ರು. ಎಲ್ಲ ಆಗಿ ಸ್ವಲ್ಪ ಕಮ್ಮಿ ಆಗಿಬಿಟ್ರೆ ಆ ಥರ ವಾತಾವರಣ ಇರುಟೆ ಬಿದ್ದಿದೆ ಅಂತ ಹೇಳಿದ್ರೆ ವ್ಯತ್ಯಾಸ ಆಗಿದೆ. ಎಲ್ಲರೂ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ. ಅದರಿಂದ ನನ್ನ ಅದೃಷ್ಟ ಇತ್ತು ಇದು ಬರಬೇಕು ಅನ್ನೋದಿದ್ದಾಗ ಯಾರು ತಪ್ಪಿಸಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದಾಗಿದ್ದೀನಿ. ಖಂಡಿತ ಅದರಿಂದ ಮುಂದೆ ರೈತರ ಪರವಾಗಿ ಉತ್ತಮವಾದಂಥ ಕೆಲಸ ನಾನು ಮಾಡ್ತೀನಿ. ಸಿಲೆಂಡ್ ಆಗಬೇಕು, ಯಾವುದೇ ಅಲ್ದಾಡಬಾರ್ದು. ಮತ್ತು ಅದು ರಿಕವರಿ ಆಗೋದು ನಮ್ಮ ಭಾಳ ಯೋಗ್ಯವಾದ ಪ್ರಯತ್ನ. ನಮ್ಮ DCC ಬ್ಯಾಂಕಿಗೆ ಹೆಚ್ಚು ನಾವು ಒತ್ತು ಕೊಡೋದು ಅದಕ್ಕೋಸ್ಕರ. ಹಾಗಾಗಿ ನಾನೊಬ್ಬ MLA ಆಗಿ ಮತ್ತು ಜಿಲ್ಲೆಯ ಇದರಲ್ಲಿ ಇರೋದ್ರಿಂದ ಮತ್ತು ಎಲ್ಲ ರೀತಿಯ ಸಹಕಾರ ಇವ್ರಿಗೆ ಸಿಗುತ್ತೆ ಅನ್ನೋ ಭಾವನೆ ನನಗೆ ಆಗುವಂಥದ್ದು ಏನಿಲ್ಲ. ನಾನು MLA ಆಗಿದ್ದೀನಿ. ನನಗೆ ಮುಂದೆ ನಾನು ನಿಗಮದ ಅಧ್ಯಕ್ಷ ಇದ್ದೀನಿ. ನನಗೆ ತುಂಬ ಕೆಲಸ ಇದೆ. ಆದರೂ ಇಲ್ಲಿ ರೈತರಿಗೆ ಸಿಗುವಂಥ ಸೌಲಭ್ಯ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕಾಗಿ ಬಂದಿದ್ದೀನಿ, ಅದಕ್ಕಾಗಿ ಮಾಡ್ತೇನೆ. ಈಗ ಏನೇನು ಬರೋದಂತ ಹೇಳಿದ್ದಾರೆ ಅಷ್ಟು ಮಾಡ್ತೀನಿ. ಒಂದು ಬಿಲ್ಡಿಂಗ್ ಆಗಬೇಕಾಗಿದೆ, ಬಿಲ್ಡಿಂಗಿಗೂ ಸರಿ ರೆಡಿ ಮಾಡೋದಂತ ಇದ್ದೀನಿ. ಆಗಿದೆ. ಗೊಬ್ಬರ ಇವಾಗಲೇ ಹೇಳ್ತಾ ಇದ್ದೀನಿ. ಗೊಬ್ಬರ ಮಾಡೋಕ್ಕೆ ನಾನು VC ಅವ್ರ ಹತ್ರ ಮಾತಾಡಿದ್ದೀನಿ. ನೀವು ಅದಕ್ಕೆ ಟ್ರೈನಿಂಗ್ ಹೋಗ್ಬೇಕು. ಅದಕ್ಕೆ ಈಗ ನಾನು ಸಹ ಬಂದ ಮೇಲೆ ಈಗ VC ಅವ್ರನ್ನ ಇವತ್ತು ಬೆಳಗ್ಗೆನೆ ಕರೆಸಿದ್ದೀನಿ. VC ಅವರು 15ನೇ ತಾರೀಕು ಮೇಲೆ ಎಲ್ಲ ನಿಮ್ಮ ಸೊಸೈಟಿಯವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನಾನೇ ಉದ್ಘಾಟನೆ ಮಾಡ್ತೀನಿ. ಸೊಸೈಟಿಯವರಿಗೆ ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಆದಮೇಲೆ ಎಲ್ಲ ಸೊಸೈಟಿಗೂ ಗೊಬ್ಬರ ಮಾರಾಟಕ್ಕೆ ಅವಕಾಶ ಇದೆ. ಇದು ಬರ್ದಿಡ್ಕೊಳ್ಳಿ. 8ನೇ ತಾರೀಕಿಂದ ಹೌದು, 8ನೇ ತಾರೀಕಿಂದ ಅಲ್ಲ ಶುರುವಾಗಿದೆ. ನಾನೇ ಮಾತಾಡಿದ್ದೀನಿ. ಸರಿ ಸರ್, ಕೊಡ್ಬೇಕಂತ ಹೇಳಿ ಆದೇಶ ಮಾಡಿದ್ದೀನಿ. ಇವತ್ತು ಬೆಳಗ್ಗೆನೂ VC ಬಂದಿದ್ದರು, ಜಗದೀಶ್ DC ಅವರು ಬಂದಿದ್ದರು. ಬೆಳಗ್ಗೆನೂ ಹೇಳಿದ್ದೀನಿ, ಸರ್ ನಾನು ಟ್ರೈನಿಂಗ್ ಮಾಡಿಕೊಡ್ತೀನಿ, ಯಾರು ಬೇಕಾದ್ರೂ ಕಳಿಸಿ ಅಂತ ಹೇಳಿದ್ದಾರೆ. ನಿಮ್ಮ ಸೊಸೈಟಿಯ ಏನು ನಿಮ್ಮ ಮ್ಯಾನೇಜರ್ ಇದ್ದಾರೆ ಅವ್ರಿಗೆ ಹೇಳ್ಬಿಡಿ, ಒಬ್ಬೊಬ್ಬರು ಕಳಿಸ್ಬಿಡಿ. 15 ದಿವಸ ಟ್ರೈನಿಂಗ್ ಮಾಡಿ ಬರಲಿ ಅವರು. ಗೊತ್ತಾಯ್ತಾ? ಬಂದ ಮೇಲೆ ಅಲ್ಲ ಇದ್ದವ್ರು ಬೇಡ, ಬಂದ ಮೇಲೆ ಆ ಸೊಸೈಟಿಯಲ್ಲಿ ಗೊಬ್ಬರ ಮಾರಬೇಕು. ನಾನು DDಗೂ ಫೋನ್ ಮಾಡಿ ಹೇಳಿದ್ದೀನಿ. ಮೊನ್ನೆ ನೆನಪಿದೆಯಾ? DD ಅವ್ರಿಗೆ ಹೇಳಿದ್ದೀನಿ. DD ಅವ್ರು ಹೇಳಿದ್ದಾರೆ, ಸರ್ ಏನು ನೀವು ಟ್ರೈನಿಂಗ್ ಮಾಡಿ ಬಂದರೆ ಖಂಡಿತ ಕೊಡ್ತೀನಿ ಅಂತ. ಟ್ರೈನಿಂಗ್ ಮಾಡಿದವರಿಗೆಲ್ಲ ಕೊಟ್ಟಿದ್ದಾರೆ, ಇಮಿಡಿಯೇಟ್ಲಿ ಕೊಡಿಸಿದ್ದೀನಿ. ಹಾಗಾಗಿ ಗೊಬ್ಬರನೂ ಸಹ ಸೊಸೈಟಿಯಲ್ಲೇ ಆಗಬೇಕು.
ಯಾಕಂದ್ರೆ ಪ್ರೈವೇಟ್ ಅಂಗಡಿಗೆ ಹೋದ್ರೆ ಜಾಸ್ತಿ ಮಾಡ್ತಾರೆ, ಅಲ್ಲಿಂದ ಬರೋದು ಹೋಗೋದು ಅವ್ರಿಗೆ ಆಗ್ಬಾರ್ದು. ರೈತರು ಎಲ್ಲಿ ಸಂಪರ್ಕದಲ್ಲಿರ್ತಾರೆ ಅಲ್ಲೇ ಅವ್ರಿಗೆ ಸಿಗ್ಬೇಕು. ಯಾವುದೇ ನಿಮ್ಮ ಕೊರತೆ ಇದೆ ಹೇಳ್ರಿ, ಅಷ್ಟು ಕೊರತೆ ನೀಗಿಸುವಂತ ಕೆಲಸ ನಾವು ಮಾಡ್ಕೊಡ್ತೀವಿ. ಸರಿದ್ರೆ ಅಷ್ಟು ಮಾಡ್ಕೊಡ್ತೀವಿ. ರೈತರೇ ಅಲ್ಲಾಡಬಾರ್ದು, ರೈತರೆಲ್ಲೂ ಹೋಗ್ಬಾರ್ದು, ಸೊಸೈಟಿಗೆ ಹೋಗ್ಬೇಕು, ಸೊಸೈಟಿಯಲ್ಲಿ ಎಲ್ಲ ಕಲ್ತ್ಕೊಡುವಂತ ರೈತರು ಆಗ್ಬಾರ್ದು, ಅಷ್ಟು ಮಾಡ್ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ನ ಉಮೇಶ್, ಸ್ವಾಮಿ, ಲೋಕೇಶ್, ಪ್ರಭಾಕರ್, ವೆಂಕಟರಮಣ, ಪ್ರಮುಖರಾದ ಪ್ರಭಾಕರ್, ಚೇತನ್ ರಾಜ್ ಕಣ್ಣೂರು, ಸೋಮಶೇಖರ್ ಲಾವಿಗೆರೆ, ಸುರೇಶ್ ಬಾಬು, ಗಣಪತಿ ಮಂಡಗಳಲೆ, ಕೆ ಹೊಳೆಯಪ್ಪ, ಚಂದ್ರಪ್ಪ ಕಳಸೆ ಇನ್ನಿತರರು ಹಾಜರಿದ್ದರು. ಸಾಗರ ಕ್ಷೇತ್ರದ ಅಭಿವೃದ್ಧಿಗೆ ಹಿಂದಿನ ಶಾಸಕ ಹರತಾಳು ಹಾಲಪ್ಪ ಕೊಡುಗೆ ಶೂನ್ಯವಾಗಿದೆ. ಕಾಗೋಡು ಅವಧಿಯಲ್ಲಿ ಬಂದ ಅನುದಾನದಲ್ಲಿ ಅಧಿಕಾರ ನಡೆಸಿ ಅಧಿಕಾರದ ಕೊನೆ ವರ್ಷಗಳಲ್ಲಿ ಕಾಮಗಾರಿ ಮಂಜೂರು ಮಾಡಿಸಿ ಹಣ ಬಿಡುಗಡೆ ಮಾಡದೆ ಅವಧಿ ಮುಗಿಸಿದ್ದಾರೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಸಾಗರದ ಎಪಿಎಂಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಗ್ರಂಥಾಲಯ ಕಟ್ಟಡ ಹಾಗೂ ಸಬ್ಜೈಲ್ ಕಾಂಪೌಂಡ್ ಕಾಮಗಾರಿಯನ್ನು ಗುರುವಾರ ವೀಕ್ಷಣೆ ಮಾಡಿ ಪತ್ರಕರ್ತರ ಜೊತೆ ಮಾತನಾಡುತ್ತಿದ್ದರು. ನಾವು ಕೊಡ್ತೀನಿ, ಈಗ ನಡುವೆ ಕೊಡಬೇಕಂತ ಇದ್ದೀವಿ. ಸರ್ಕಾರನೂ ಸಹ ಈಗಾಗಲೇ ನಮಗೆ ಒಂದೊಂದು ಕ್ಷೇತ್ರಕ್ಕೆ ಸುಮಾರು 80 ಕೋಟಿ ಕೊಡಬೇಕಂತ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಆ 80 ಕೋಟಿ ರೂಪಾಯಿ ಬಂದರೆ ಇಡೀ ತಾಲೂಕಿನ ಎಲ್ಲ ರಸ್ತೆಗಳನ್ನು ನಾವು ರೆಡಿ ಮಾಡ್ಬೋದು. ಇದರಲ್ಲಿ ಯಾವ ಕೊರತೆ ಇಲ್ಲ. ಈಗ ಅರ್ಜೆಂಟಾಗಿ 30 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಇನ್ನು 50 ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ 28 ಕೋಟಿ ರೂಪಾಯಿ ಈಗಾಗಲೇ ಹತ್ತತ್ರ ಹೋಗಿದೆ. ಅದು ಈಗಾಗಲೇ ಒಂದೊಂದೇ ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗ 18 ಕೋಟಿ ರೂಪಾಯಿ ಮೊನ್ನೆ ಬಿಡುಗಡೆ ಆಗಿದೆ. 18 ಕೋಟಿ ರೂಪಾಯಿ ರಸ್ತೆಗೆ ಬಿಡುಗಡೆ ಮಾಡಿದ್ದಾರೆ. ಇನ್ನು ಬಾಕಿಯದು ಸಹ ಬಿಡುಗಡೆ ಮಾಡ್ತಾರೆ. ಪ್ರತಿಯೊಂದು ನಡೀತಾ ಇದೆ. ಸುಮ್ಮನೆ ದುಡ್ಡು ಬಂದಿಲ್ಲ, ನಮ್ಮ ಸಾಹೇಬರು ತಂದಿದ್ದು, ನಮ್ಮ ಮಾಜಿ MLA ತಂದಿದ್ದು ಅನ್ನೋದು ಇದೆಯಲ್ಲ ಬಿಜೆಪಿ, ಅದನ್ನ ಬಿಡಬೇಕು. ಆ ಥರ ಯಾವುದು ಅಲ್ಪಸಂಖ್ಯಾತರಿಗೂ ಇದಕ್ಕೆ 5 ಲಕ್ಷ ರೂಪಾಯಿ ಬಂದಿದೆ, 5 ಕೋಟಿ ರೂಪಾಯಿ ಬಂದಿದೆ. ಈಗ ಅದನ್ನು ಈಗೆಲ್ಲ ಅಲ್ಪಸಂಖ್ಯಾತರ ಏರಿಯಾದಲ್ಲಿ ಎಲ್ಲೆಲ್ಲಿದೆ ಅದು ರಸ್ತೆ ಚರಂಡಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಎಲ್ಲ ಬರ್ತಾ ಇದೆ. ಸುಮ್ಮನೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಆ ಥರ ವಾತಾವರಣ ಇಲ್ಲ. ಸರ್ಕಾರ ಗಟ್ಟಿ ಇದೆ. ಸರ್ಕಾರ ಗಟ್ಟಿ ಧ್ವನಿಯಾಗಿ ಹಣ ಕೊಡುತ್ತೆ. ಯಾವುದೇ ಸಮಸ್ಯೆ ಇಲ್ಲ. $30 ಲಕ್ಷ ಈಗಾಗಲೇ ಬಿಡುಗಡೆ ಆಗಿದೆ. ಗೋಡೆ ಬಿದ್ದ ತಕ್ಷಣ ಮಾನ್ಯ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಗಮನ ಹರಿಸಿ ನಮ್ಮ ಲೆಟ್ರ್ ಮೇಲೆ ತಕ್ಷಣ 1,30,00,000 ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಈಗ ಕಾಮಗಾರಿ ಶುರುವಾಗಿದೆ. ಆದಷ್ಟು ಬೇಗ ಅವ್ರು ಬಿಟ್ಕೊಡ್ಬೇಕು. ಶುರು ಮಾಡಿದ್ದಾರೆ. ಈಗ ಮಳೆ ಅಂತ ಸ್ವಲ್ಪ ನಿಲ್ಲಿಸಿದ್ದೀವಿ. ಈಗ ಇದಾದ ತಕ್ಷಣವೇ ಅವರು ಶುರು ಮಾಡ್ತಾರೆ. ಹಾಗಾಗಿ 4 ಮಂತ್ಸ್ ಟೈಮ್ ತೊಗೊಂಡಿದ್ದೀವಿ. ಅದು ರೆಡಿ ಮಾಡ್ತಾ ಇದ್ದಾರೆ ಅವರು. ಈಗ 2.5 ಕೋಟಿ ರೂಪಾಯಿ APMCದು ರಸ್ತೆ ಕಾಮಗಾರಿ ಶುರುವಾಗಿದೆ. ನಬಾರ್ಡ್ ಯೋಜನೆಯಿಂದ ಬಂದಿರೋದು. ಈಗ ಅದನ್ನು ನೋಡೋಕೆ ಹೋಗ್ತಾ ಇದ್ದೀನಿ. ಈಗ ಅದು ಸಹ ಈಗಾಗಲೇ ಶುರುವಾಗಿದೆ. ರಸ್ತೆಗಳು, ಚರಂಡಿಗಳು, ಅದು ಮಾತ್ರ ಅಲ್ಲಿಯ ವಾತಾವರಣ ಇದರಲ್ಲಿ ಮಾತ್ರ APMC 750 ಮೀಟ್ರು ಹತ್ತತ್ರ ಬರುತ್ತೆ. ಅಷ್ಟೂ ಸಹ 2.5 ಕೋಟಿ ರೂಪಾಯಿ ಕೆಲಸ ಶುರುವಾಗಿದೆ. ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ. ಆಮೇಲೆ ಲೈಬ್ರರಿ ಕೆಲಸ ಶುರುವಾಗಿದೆ. ಅದು ಸಹ ಟೋಟಲ್ 50 ಲಕ್ಷ ರೂಪಾಯಿ ಈಗಾಗಲೇ ಕೆಲಸ ಶುರು ಮಾಡಿದ್ದಾರೆ. ಈಗ ಅದನ್ನು ಶುರು ಮಾಡಿದ್ದಾರೆ. ಈಗ ಮತ್ತೆ ನಮ್ಮ ಮೀನು ಮಾರ್ಕೆಟು 1,20,20,00,000 ಸ್ಯಾಂಕ್ಷನ್ ಆಗಿದೆ. ಅದು ಈಗ ಅದು ನಮ್ಮ ಹೆಚ್ಚುವರಿ ನಾನು ಮಾಡಿಸಿದ್ದೀನಿ ಮೊನ್ನೆ. 1,20,00,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಅದೀಗ ನಿರ್ಮಿತಿ ಕೇಂದ್ರಕ್ಕೂ ಅಥವಾ KRDLಗೆ ಕೊಡಬೇಕಂತ ಈಗ ತೀರ್ಮಾನ ಮಾಡಿದೆ. ಅದು ಯಾವುದೆಲ್ಲ ಕೊಟ್ಟು ಇಮಿಡಿಯೇಟ್ಲಿ ಅದು ರೆಡಿ ಮಾಡಿಸ್ಬೇಕಾಗಿದೆ. ಅವು 5 ಕೋಟಿ ಹಾಸ್ಟೆಲಿಗೆ ಬಂದಿದೆ. ಈಗ ಹೊಸದಾಗಿ ಮೊನ್ನೆ ನಮ್ಮ ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಈಗ ಬಂದಿದೆ. ನಿನ್ನೆ ಬಿಡುಗಡೆ ಜಾಗ ಕೊಡಬೇಕು. ಈಗ ಅವರಿಗೆ ದುಡ್ಡು ಬಿಡುಗಡೆ ಆಗಿದೆ. 5 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಈಗ ಜಾಗ ಕೊಡಬೇಕಾಗಿದೆ. ಅದು ಭಾಳ ನಿರೀಕ್ಷೆ ಇದ್ದಂಥ ಹಿಂದಿನ 52 ಹರಾಜು ಮಾಡಿರೋದ್ರಲ್ಲ, ಇದು ಕಾರ್ನರ್ ಸೈಟು, ಅದನ್ನು ಮೊನ್ನೆ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದೀನಿ. ಅದು ಯಾರ್ದಿದೆ ನಂಗೆ ಗೊತ್ತಿಲ್ಲ. ಒಟ್ಟು ಹರಾಜು ಹಾಕಿದ್ದಲ್ಲ, ಸರ್ಕಾರದ ಅನುಮೋದನೆ ಮಾಡಿಸ್ಕೊಟ್ಟಿದ್ದೀನಿ. ಆರ್ಡರ್ ಕೊಟ್ಟಿದ್ದೀನಿ. ಆರ್ಡರ್ ತಗೊಬಂದಿದ್ದೀನಿ. ಈಗಾಗಲೇ ಕೊಟ್ಟಿದ್ದೀನಿ. 52 ಸೈಟ್ ಹರಾಜಾಗಿತ್ತು. ನಮ್ಮ ನಗರಸಭೆ ದುಡ್ಡು ಬಂದಿದೆ. ಅವ್ರದ್ದು ಡಿಮ್ಯಾಂಡ್ ಇತ್ತು. ಮೊನ್ನೆ ಅದು ಸಹ ರೆಡಿ ಮಾಡಿಕೊಟ್ಟಿದ್ದೀನಿ. ಭಾಳ ಪ್ರಮುಖದಂದರೆ UGD 2008-09ರಲ್ಲಿ ನಾನೇ 70 ಕೋಟಿ ರೂಪಾಯಿ ತಂದಿದ್ದೆ. ಆ ನಂತರ ಯಾರೇ ಬಂದವರು ಸಹ ಅದ್ರ ಬಗ್ಗೆ ನಮ್ಮ ಒಳಚರಂಡಿ ಬಗ್ಗೆ ಚಿಂತನೆ ಮಾಡಲಿಲ್ಲ. ಈ ಸರಿ ನಾನು ಹೋದ್ಮೇಲೆ 34 ಕೋಟಿ ರೂಪಾಯಿ ಈಗ ಬಿಡುಗಡೆ ಮಾಡಿಸಿದ್ದೀನಿ. 20 ಕೋಟಿ ರೂಪಾಯಿ ಟೆಂಡರ್ ಆಗಿದೆ. ಇನ್ನು 14 ಕೋಟಿ ರೂಪಾಯಿ ಬಾಕಿ ಇದೆ.
ಅದು ಕೊಡ್ತೀನಿ ಅಂತ ಈಗ ಹೇಳಿದ್ದಾರೆ. ಈಗ ಅದು ಸುಮಾರು 34 ಕೋಟಿ ರೂಪಾಯಿ ಈಗಾಗಲೇ ಇದು ಆಗಿದೆ. ಈಗ ಟೆಂಡರ್ ಆಗ್ತಾ ಇದೆ. 20ಕ್ಕೆ ಟೆಂಡರ್ ಆಗಿದೆ, 14 ಟೆಂಡರ್ ಆಗಬೇಕಾಗಿದೆ. ಅದು ಸಹ ಮಾಡಿಕೊಟ್ಟಿದ್ದೀನಿ. ಭಾಳ ದೊಡ್ಡ ಅಚೀವ್ಮೆಂಟ್ ಅದು. ಯಾಕಂದರೆ ಹಿಂದೆ 70 ಕೋಟಿ ರೂಪಾಯಿ ನಾನೇ ತಂದು ಕೊಟ್ಟಿದ್ದೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. 70 ಕೋಟಿ ರೂಪಾಯಿ ಮಾಡಿಸ್ಕೊಟ್ಟಿದ್ದೆ. ಆನಂತರ ನಾನು ಅಧಿಕಾರ ಕಳ್ಕೊಂಡೆ. ಆನಂತರ ಯಾರು ಬಂದರೂ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಈಗ 134 ಕೋಟಿಯಲ್ಲಿ ಇಡೀ ನಮ್ಮ ಅಲ್ಲಿ ಶಿರ್ವಾಳದ ಹತ್ರ ಇರ್ಬೋದು ಅಥವಾ ಎಲ್ಲ ಅದಕ್ಕೆ ಮೂವ್ಮೆಂಟ್ ಮಾಡಲಿಕ್ಕೆ ಏನೇನು ಐಟಮ್ಸ್ ಬೇಕೋ ಎಲ್ಲವನ್ನೂ ಮಾಡ್ತಾರೆ. ಅದೆಲ್ಲ ಪ್ರತಿಯೊಂದು ಇರುತ್ತೆ, ಅದರಲ್ಲಿ ಇರುತ್ತೆ. ಅದನ್ನು ಮಾಡಲಿಕ್ಕೆ ಈಗೆಲ್ಲ ಶುರು ಮಾಡಿದ್ದೀವಿ. ಭಾಳ ಒಳ್ಳೆಯದು. ಆಮೇಲೆ ಯೂತ್ ಹಾಸ್ಟೆಲ್ಲು ಬಹುಶಃ ನಮ್ಮ ಕಾರ್ಗಲ್ಲಲ್ಲಿ ಜೋಗ ಭಾಳ ವರ್ಷದಿಂದ ಅದು ಹಾಳು ಬಿದ್ದು ಮಶಾನ ಥರ ಆಗಿತ್ತು. ಅಲ್ಲಿ ಇದೆ, ಹಾಸ್ಟೆಲ್ ಇದೆ, ಅಲ್ಲಿ ಹಾಸಿಗೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ಲಿ. ಈಗ ಅದಕ್ಕೆ ನಾನು ಈಗಾಗಲೇ ಅದು ಏನಾದ್ರು ಒಂದು ಮಾಡಬೇಕು ಅಂತ ಹೇಳಿ ಒಂದು 80 ಲಕ್ಷ ರೂಪಾಯಿ ಈಗ ಬಿಡುಗಡೆ ಮಾಡಿ, ಇದು 90 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ. ಆ 90 ಲಕ್ಷ ರೂಪಾಯಲ್ಲಿ ಕೆಲವೊಂದು ಮಾಡಿ, ಎಲ್ಲವೂ ತೊಗೊಳ್ಳಲ್ಲ ನಾವು. ಸುಮಾರು ಬಿಲ್ಡಿಂಗ್ ಇದಾಗಿ ಹೋಗಿದೆ. ಕೆಲವೊಂದು ಬಿಲ್ಡಿಂಗನ್ನು ರೆಡಿ ಮಾಡಿಸಿ, ಒಳ್ಳೆ ಶೌಚಾಲಯ, ಒಳ್ಳೆ ಕಾಟು, ಒಳ್ಳೆ ಟೈಲ್ಸು ಮತ್ತು ಮೂಲ ಸೌಕರ್ಯಗಳನ್ನು ಅಲ್ಲೊಂದು ಸ್ವಲ್ಪ ಗಾರ್ಡನ್ ಎಲ್ಲ ಮಾಡಿಸಿ ಬರುವಂಥ ತುಂಬ ದೊಡ್ಡವ್ರು ಇದು ಬರ್ತಾರಲ್ಲ ಈ ಗಿಸ್ಸಲ್ಲಿ ಬಂದವರಿಗೆ, ಭಾಳ ಜೋಗ ನೋಡೋಕ್ಕೆ ಬಂದವರಿಗೆ ಬೇರೆ ಆದ್ಯತೆ ಇಲ್ಲ. ಅಲ್ಲಿ ಹೋಮ್ ಸ್ಟೇಗೆ ಹೋಗ್ಬೇಕು, ಬೇರೆ ರೂಮುಗಳು ಇಲ್ಲ ಅಲ್ಲಿ. ಹಾಗಾಗಿ ಅದನ್ನು ಬಿಟ್ಬಿಟ್ಟಿದ್ರಿ. ಇಷ್ಟು ವರ್ಷ ಯಾರೂ ಕೈ ಹಾಕಿರಲಿಲ್ಲ. ಈಗ ನಾನು ಬಂದ ಮೇಲೆ 90 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಅದು ಅತ್ಯಂತ ಒಳ್ಳೆ ಸುಂದರವಾಗಿ ಮಾಡಬೇಕು ಅನ್ನೋದು ಈಗ ಮಾಡಿದ್ದೀನಿ. ಈಗ ಅದನ್ನು ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ಯಾವ್ಯಾವುದು ಹಿಂದೆ ಪ್ರಗತಿ ಇರಲಿಲ್ಲ. ನೀವು ಉದಾಹರಣೆ ನೋಡಿದ್ರಪ್ಪ, ನಮ್ಮ ಮಿನಿ ವಿಧಾನಸೌಧ, ಹಾಲಪ್ಪನವ್ರು ಏನು ಕೊಡುಗೆ ಇದೆ ಅವರಿಗೆ? ನಾನು ಅದು ತಂದೆ ಇದು ತಂದೆ, ಆ ಬಿಲ್ಡಿಂಗ್ ಅವ್ರು ಕೊಟ್ಟಿರೋದು ಏನು ಗೊತ್ತಾ? ಕೆಲವು ಕಾಲೇಜಿಗಳಿಗೆ ಒಂದಿಷ್ಟು ಬಿಲ್ಡಿಂಗ್ ಬಿಟ್ಟಿದ್ರು ಅಂದರೆ ಅವ್ರು ಏನೂ ತಂದಿದ್ದಿಲ್ಲ. ಹಿಂದೆ ಕೊಟ್ಟಿದ್ದು 10 ಕೋಟಿ ರೂಪಾಯಿ ಕಾಗೋಡು ಸಾಹೇಬ್ರಿಗೆ ಕೊಟ್ಟರು. ಈಗ 4,80,00,000 ರೂಪಾಯಿ ನಾನು ತಗೊಬಂದು ಕೊಟ್ಟೆ. ಅವ್ರ ಕೊಡುಗೆ ಏನಿದೆ? ಉದ್ಘಾಟನೆ ಸಾಹೇಬ್ರೆ ಮಾಡಿದ್ದು, ಅದು ಗುದ್ಲಿ ಪೂಜೆ ಶಂಕುಸ್ಥಾಪನೆ ಸಾಹೇಬ್ರೆ ಮಾಡಿದ್ದು, CM ಮಾಡಿದ್ರು. ಈಗ ನಾನು ಮಾಡಿದ್ದೀನಿ. ಅಲ್ಲಿ ಏನು ಮಾಡಿದ್ದಾರೆ? ಅವ್ರ ಕೊಡುಗೆ ಏನಿದೆ ತೋರಿಸಿ. ಈ ಸಾಗರ ತಾಲೂಕಲ್ಲಿ ಯಾವ ಕಟ್ಟಡ ಮಾಡಿಕೊಟ್ಟಾರೆ ಕೊಡಿ. AC ಆಫೀಸ್ ಕಟ್ಟಡ ನಾನೇ ಮಾಡಿಸಿದ್ದೆ ಆ ಕಾಲದಲ್ಲಿ. ಕೋರ್ಟ್ ಕಟ್ಟಡ ಹಿಂದೆ ನಾನೇ ಮಾಡಿಸಿದ್ದೆ. ಇದ್ರ ಹಿಂದೆನೂ ನಾನೇ ಮಾಡಿಸಿದ್ದೆ. ಆಯಿತಾ? ಜೂನಿಯರ್ ಕಾಲೇಜು ನಾನು ಕೊಟ್ಟಿದ್ದೆ ಆವಾಗ. ಏನು ನಾವು ಕೊಡಲಿಲ್ವಾ? IBನೂ ನಾನೇ ಮಾಡಿಸಿದ್ದೆ. ಸ್ವಿಮ್ಮಿಂಗ್ ಪೂಲು ನಾನೇ ಮಾಡಿ 2 ಕೋಟಿ ಕೊಟ್ಟಿದ್ದೆ. ಕಾಗೋಡು ಸಾಹೇಬ್ರು 50,000 ಕೊಟ್ಟರು, 50 ಲಕ್ಷ ಕೊಟ್ಟರು. ಈಗ ಮತ್ತು ಅದಕ್ಕೆ ಸ್ವಿಮ್ಮಿಂಗ್ ಪೂಲಿಗೆ 20 ಲಕ್ಷ ಕೊಟ್ಟಿದ್ದೀನಿ. ಈಗ ಸ್ವಿಮ್ಮಿಂಗ್ ಪೂಲು ಅದು ಏನಾಗಿದೆ ಅಂದರೆ ಟೈಲ್ಸು ಇದಾಗಿ ಜನರಿಗೆ ಮಕ್ಕಳಿಗೆ ಕಾಲಿಗೆ ತಾಗ್ತಾ ಇತ್ತು. ಈಗ ಅದನ್ನೆಲ್ಲ ತೆಗೆಸ್ಬಿಟ್ಟು ಹೊಸದಾಗಿ 20 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಸಂಪೂರ್ಣವಾಗಿ ಹೊಸದಾಗಿ ಮಾಡೋಕ್ಕೆ ಈಗೆಲ್ಲ ರೆಡಿ ಮಾಡಿದ್ದೀನಿ. ಇವರೆಲ್ಲ ಅದೆಲ್ಲ ನೋಡಲಿಲ್ಲಲ್ಲ. ಹಾಗಾಗಿ ಕಾಟಾಚಾರಕ್ಕೆ ಉದ್ಘಾಟನೆ ಮಾಡಿದೆ ಹಾಲಪ್ಪ. ಅವ್ರು ಕೊಟ್ಟುಬಿಟ್ಟಿದಾರಲ್ಲ, ನಂದು ಏನು ಕೊಡುಗೆ ಇಲ್ಲ ಅಂತೇಳಿ ಕಾಟಾಚಾರಕ್ಕೆ ಉದ್ಘಾಟನೆ ಮಾಡಿದ್ರು. ಅದು ಅಂತ ಸರಿ ಆಗಲಿಲ್ಲ. ಯಾಕಂದರೆ 2009ರಲ್ಲಿ ನಾನೇ 2 ಕೋಟಿ ರೂಪಾಯಿ ಕೊಡಿಸಿದ್ದೆ. 50 ಲಕ್ಷ ರೂಪಾಯಿ ಸಾಹೇಬ್ರು ಕೊಟ್ಟಿದ್ದೆ. ಹಾಗೆ ಹಾಲಪ್ಪನವ್ರ ಕೊಡುಗೆ ಏನಿದೆ ಅಂತ ತೋರಿಸ್ಬೇಕಲ್ಲ. ಮೊನ್ನೆ ನೋಡಿದ್ರೆ ಸಾಗರ್ ಸಿಟಿ ಕೊಟ್ಟಂಥ ನಗರೋತ್ಥಾನಕ್ಕೆಲ್ಲ ದುಡ್ಡು ಕೊಟ್ಟಿದ್ದೀನಲ್ಲ, ಅದನ್ನು ಹಿಂದಿನ ಕೊಟ್ಟಿದ್ದಂಥ ಈ BJPಯ ಕೆಲವು ಇವರು ಮೆಂಬರ್ಗಳು ಹೇಳ್ತಾರೆ. ಅವರೇ ಭಾಷಣದಲ್ಲಿ ಹೇಳಿದ್ದಾರೆ. ಶ್ರೀಧರ ನಗರ ಯಾವುದು ಇದರಲ್ಲಿ ನಮ್ಮ ಶಂಕರ್ ವಾರ್ಡಲ್ಲಿ ಗಣೇಶ್ ಪ್ರಸಾದ್ ಮಾತಾಡ್ತಾ ಹೇಳಿದ್ದಾರೆ, ನಮ್ಮ MLA ಸಾಹೇಬರು ಇಷ್ಟೊಂದು ದುಡ್ಡು ತಗೊಬಂದು ಯಾವುದೇ ತಾರತಮ್ಯ ಮಾಡ್ದೇನೆ ನಮ್ಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ, ಅಭಿನಂದನೆ ಅಂತ ನನ್ನ ಹತ್ರ ರೆಕಾರ್ಡ್ ಇದೆ. ಆ ಎಲ್ಲ ವಾರ್ಡಲ್ಲೂ ಅವ್ರನ್ನೇ ಕರೆಸಿ ಅವರೇ ಭಾಷಣ ಹೊಡೆದಿದ್ದಾರೆ. ಆಮೇಲೆ ಪ್ರೆಸ್ ಮೀಟಿಗೆ ಹೋದರೆ ಇಲ್ಲ ಹಿಂದಿನ ಸಾಲಿನಲ್ಲಿ MLA ಕೊಟ್ಟಿದ್ದು ಇವ್ರು ಮಾಡ್ತಾ ಇದ್ದಾರೆ ಅಂತ. ನನಗೇನು ಅಂತ ಆದ್ಯತೆ ಬಂದಿಲ್ಲ. ಹಿಂದಿನ ಸಾಲಿನ ತಂದಿದ್ದಾರೆ, ಹಾಲಪ್ಪ ಮಾಡಿ ಹೋಗ್ಬೇಕಾಗಿತ್ತು. ನಾನೇ ಸ್ವತಃ ಹೋಗಿ ನಾನೇ ರೆಡಿ ಮಾಡಿ ಮಿನಿಸ್ಟ್ರನ್ನ ಹಿಡಿದು ಅವ್ರಿಗೆ ಗಟ್ಟಿ ಮಾತಾಡಿ ನಾನೇ ದುಡ್ಡು ಕೊಡಿಸಿದ್ದು. 16 ಕೋಟಿ ರೂಪಾಯಿ ನಾನೇ ಕೊಡಿಸಿದ್ದು. ಸುಮ್ಮನೆ ಅವ್ರಿಗೆ ತಂದರು, ಇವ್ರು ದುಡ್ಡು ತಂದರು ಅಂದರು. ಯಾರು ದುಡ್ಡು ತಂದಿಲ್ಲ. ಈಗ ನೋಡಿ, ಬೈಪಾಸು ಸ್ಯಾಂಕ್ಷನ್ ಅವರೇ ಮಾಡಿಸಿದ್ದು. 3 ರೋಡು ಸ್ಯಾಂಕ್ಷನ್ ಮಾಡಿಸಿದ್ರು. ಬೈಪಾಸ್ ರೋಡು, ನಮ್ಮ ಹೊಸನಗರ ರೋಡು, ಕೆಳದಿ ರಸ್ತೆ ರೋಡನ್ನು. ಅದರ ದುಡ್ಡು ಬಿಡುಗಡೆ ಆಗಿಲ್ಲ. ತಿಪ್ಪಿನಪೇಟೆ ಇದು ಅಗಲೀಕರಣನೂ ದುಡ್ಡು ಬಿಡುಗಡೆ ಆಗಿಲ್ಲ. ಅದನ್ನು ನಾನೇ ಮೊನ್ನೆ ದುಡ್ಡು ತಂದ ಮೇಲೆ, ಹೊಸದಾಗಿ ದುಡ್ಡು ಬಂದ ಮೇಲೆ ಅವ್ರು ಕೆಲಸ ಶುರು ಮಾಡಿದರು. ಅಲ್ಲಿವರೆಗೆ ಕೈ ಹಾಕಿಲ್ಲ ಯಾರು. ಈಗ ನೋಡಿ, ಬೈಪಾಸ್ಗೂ ಅದು ನಾನೇ ತರಿಸ್ಕೊಟ್ಟೆ. ಈಗ ಇದಕ್ಕೆ ನಮ್ಮ ಹೊಸನಗರ ರೋಡಿಗೂ ಈಗ ದುಡ್ಡು ಬಂದಿದೆ, ಶುರು ಮಾಡಿದ್ದಾರೆ. ಈಗ ಸಾಗರ IBಗೂ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಶುರು ಮಾಡ್ತಾ ಬಂದಿದೆ. ಅಲ್ಲೊಂದು ಜೀಬ್ರಾ ಹಂಪ್ಸ್ ಹಾಕ್ತೀನಿ. ನಮ್ಮ ಇದ್ರ ಹತ್ರನೂ ಸಹ ಗೋಪಾಲ್ ಇವರು ಪೆಟ್ರೋಲ್ ಬ್ಯಾಂಕ್ ಇದೆಯಲ್ಲ, ಅಂತ ಗಣಪತಿಯಪ್ಪ ಪೆಟ್ರೋಲ್ ಬ್ಯಾಂಕ್ ಹತ್ರನೂ
ಜೀಬ್ರಾ ಹಂಸ ಹಾಕ್ಲಿಕ್ಕೆ ಈಗಾಗಲೇ ನಮ್ಮ ಅದು ಎರಡೂ ಮಾಡ್ಕೊಡ್ತೀವಿ. ಅಲ್ಲೂ ಅಷ್ಟೇ ಸರ್, ಅಲ್ಲಿ ನಮ್ಮ ಮನೆ ಹತ್ರಕ್ಕೆ ದಿನ ದನ ಹೊಡೆದಾಕ್ತಾರೆ ಸರ್, ಸಿಕ್ಕಾಪಟ್ಟೆ ಬಸ್ಟ್. ಆ ಹುಡುಗರು ನಡ್ಕೊಂಡು ಹೋಗ್ಬಿಟ್ಟು ಹೆದರಿಕೆ ಆಗುತ್ತೆ. 800 ಹುಡುಗರು ಇದ್ದಾರೆ, ಯಾರನ್ನ ಏನು ಮಾಡ್ಬಿಡ್ತಾರೆ ಹೇಳಕ್ಕಲ್ಲ. ನಾನು ದುಡ್ಡು ಕೊಡ್ತೀನಿ, ಭಾರಿ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ MP ಅವರು ಆ ಕಾಲದಲ್ಲಿ ಮತ್ತು MLA ಅವರು ಸೇರಿ ಮಾಡಿದ್ದು. 180 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಲಿಲ್ಲ, ಬರೀ 180 ಕೋಟಿ ರೂಪಾಯಿ ಇಟ್ಟರು ಅದಕ್ಕೆ, ಆದರೆ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಆಯಿತಾ? ಈಗ ನಾನು ಬಂದ ಮೇಲೆ 72 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀನಿ. 72 ಕೋಟಿ ರೂಪಾಯಿ ನಾನು ಬಿಡುಗಡೆ ಮಾಡಿಸಿದ್ದೀನಿ. ಕೆಲಸ ಪಾಪ ಈಗ ಶುರು ಮಾಡಿದ್ದಾರೆ. ಈಗ ಮೊನ್ನೆ ನಾನು ನೋಡ್ಕೊಂಡು ಬಂದಿದ್ದೀನಿ, ಅಂಗಡಿಗಳೆಲ್ಲ ತೆಗೆಸಿಬಿಟ್ಟಿದ್ದೀನಿ, ಪಾರ್ಕಿಂಗ್ ಪ್ರಾಬ್ಲಮ್ ಆಗಿ ತೆಗ್ಸಿದ್ದೀನಿ. ಈಗ ಅಲ್ಲಿ ಆ ಯಾತ್ರಿ ನಿವಾಸ ಬಿಲ್ಡಿಂಗು ತೆಗಿತೀನಿ. ಈಗ ಅದು ಪಾರ್ಕಿಂಗ್ ಬರ್ತಾಯಿದೆ. ಯಾತ್ರಿ ನಿವಾಸ ಬಿಲ್ಡಿಂಗ್ ಒಂದಿದೆ, ಅದನ್ನು ಒಡೆದಾಕ್ಸ್ಬಿಟ್ಟು ಅದು ಸ್ವಲ್ಪ ಕೋರ್ಟಲ್ಲಿ ಇಟ್ಕೊಂಡಿದ್ದಾರೆ, ಅದನ್ನು ವಜಾ ಮಾಡಿಸ್ಬಿಟ್ಟು ಯಾತ್ರಿ ನಿವಾಸಕ್ಕೂ ಇದನ್ನು ಒಡೆದಾಕಿ ಅಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಆದರೆ ಹೈಟೆಕ್ ಮಾಡ್ತಾಯಿದ್ದೀವಿ. ಇಡೀ ಅಲ್ಲಿ ಬರುವಂಥವ್ರು 24 ಗಂಟೆನೂ ಜನ ಬರಬೇಕು ರೀತಿಯಲ್ಲಿ ನಾವು ಸ್ಕೂಬಾ ಡೈವಿಂಗ್ ಏನದು ಸ್ಕೂಬಾ ಡೈವಿಂಗ್ ಇದೆಯಲ್ಲ, ಅದು ಮಾಡ್ಸೋಕ್ಕೆ ರೆಡಿ ಮಾಡಿದ್ದೀನಿ. ರೈನ್ ಡ್ಯಾನ್ಸಿಂಗ್, ವರ್ಲ್ಡ್ ಫೇಮಸ್ ರೈನ್ ಡ್ಯಾನ್ಸಿಂಗ್ ಮಾಡಬೇಕಂತ ನಾನು ಒಂದು ಸ್ಕೀಮ್ ಇಟ್ಕೊಂಡಿದ್ದೀನಿ. ಈಗಾಗಲೇ ನಾನು ಹೈದರಾಬಾದಿಗೆ ಹೋಗಬೇಕು. ಹೈದರಾಬಾದು ನಾಯ್ಡು ಇದೆ ಸ್ಟುಡಿಯೋ ಇದೆಯಲ್ಲ, ಎಂತ ರಾಮಾಜಿ ಫಿಲ್ಮ್ ಸ್ಟುಡಿಯೋಗೆ ಹೋಗಿ ನೋಡ್ಕೊ ಬರುವಂಥ ರೀತಿಯಲ್ಲಿ ನಾನು ಈಗಾಗಲೇ ಒಂದು ಸುತ್ತಿನ ಇದು ಮಾಡ್ಕೊಂಡಿದ್ದೀನಿ. ಆಮೇಲೆ ಜಿಪ್ ಲೈನ್ ಈಗಾಗಲೇ ಶುರುವಾಗಿ ಅದು ಹೋಗಿತ್ತು. 70 ಲಕ್ಷ ರೂಪಾಯಿ ಜಿಪ್ ಲೈನ್ ಮಾಡಿ ವರ್ಕ್ ಆಗದೆ ಮೂಲೆ ಬಿದ್ದಿತ್ತು. ನಾನು ಬಂದ ಮೇಲೆ ಅದಕ್ಕೆ ರೆಡಿ ಮಾಡಿಸಿ ಈಗ ಜಿಪ್ ಲೈನು ರೆಡಿ ಮಾಡಿಸಿದ್ದೀನಿ. ಮುಂದೆ ನಮ್ಮ ದೊಡ್ಡ ಪ್ಲ್ಯಾನ್ ಇದೆ. ಅದು ರೋಪ್ ವೇ ಏನೋ ಬರ್ತದೆ, ರೋಪ್ ವೇ ಮಾಡಿಸ್ಬೇಕು ಅನ್ನೋದು ಈಗಾಗಲೇ, ಅದಕ್ಕೂ ಸಹ ಈಗಾಗಲೇ ಎಸ್ಟಿಮೇಟ್ ರೆಡಿ ಮಾಡ್ತಾ ಇದ್ದೀನಿ. ರೋಪ್ ವೇಗೆ ಸುಮಾರು 100 ಚಿಲ್ಲರೆ ಕೋಟಿ ಆಗುತ್ತೆ. 100 ಚಿಲ್ಲರೆ ಕೋಟಿ ರೋಪ್ ವೇಗೂ ಕೊಡಬೇಕು ಅಂತ ನಮ್ಮ ಆದೇಶ ಇದೆ. ಅದ್ರ ಮೇಲ್ಗಡೆ ಮತ್ತೊಂದು ಸ್ಟಾರ್ ಹೋಟ್ಲು ಮಾಡಬೇಕು ಅನ್ನೋದು ನಾವು ತೀರ್ಮಾನ ಮಾಡಿದ್ದೀವಿ. ಈ ಥರ ಇದೆ, ಭಾಳ ದೊಡ್ಡ ಎಸ್ಟಿಮೇಟ್ ನಾವು ಮಾಡ್ತಾಯಿದ್ದೀವಿ. ನಮ್ಮ ಸರ್ಕಾರ ಬಂದಿದೆ, ಅವ್ರ ಸರ್ಕಾರದಲ್ಲಿ 1 ರೂಪಾಯಿ ಹಣ ಇಟ್ಟಿಲ್ಲ, ಸುಮ್ಮನೆ ಪೋಸ್ ಕೊಟ್ಕೊಂಡು ಮುಂದುಗಡೆ ಕಮಲದ ಚಿಹ್ನೆ ಬರೋ ರೀತಿಯಲ್ಲಿ ಮುಂದುಗಡೆ ಎಂಥದ್ದು ಇದು ಮಾಡೋಕ್ಕೆ ಹೊರಟಿದ್ರು, ಆರ್ಚ್ ಮಾಡೋಕ್ಕೆ ಹೊರಟಿದ್ರು. ಏರ್ಪೋರ್ಟ್ ಥರ ಇಲ್ಲೂ ನಾವು ಕಮಲ ಮಾಡೋಣ ಅಂತ ಹೊರಟಿದ್ರು. ಅವೆಲ್ಲವನ್ನು ತೆಗ್ದಿದ್ದೀವಿ. ಈಗ ಅದು ಯಾವುದೂ ಇಲ್ಲ, ನಾವು ಗೋಪುರ ಮಾಡಿಸ್ಬಿಟ್ಟಿದ್ದೀವಿ, ಯಾವುದು ಬೇಡ ಅಂತೇಳಿ ಆ ಥರ ತೆಗ್ಸಿದ್ದೀವಿ. ಇದಕ್ಕೆ 1 ರೂಪಾಯಿ ಕೊಡುಗೆ ಯಡಿಯೂರಪ್ಪ ಇವ್ರದ್ದು ಇಲ್ಲ, ಯಡಿಯೂರಪ್ಪನವ್ರದ್ದು, ರಾಘವೇಂದ್ರದ್ದು ಇಲ್ಲ, ಹಾಲಪ್ಪಂದು ಇಲ್ಲ. ಇದಕ್ಕೇನಾದರೂ ಕೊಡುಗಿದ್ದಾರೆ ನಮ್ಮ ಸರ್ಕಾರ, ಗೋಪಾಲಕೃಷ್ಣ ಬೇಳೂರು ನಮ್ಮ ಮಂತ್ರಿಗಳು ಕೊಟ್ಟಿದ್ದಾರೆ ಬಿಟ್ಟರೆ ಬೇರೆ ಯಾರೂ ಕೊಟ್ಟಿಲ್ಲ, ತಿಳ್ಕೊಬೇಕು ಅವರು. ಹಾಗಾಗಿ ಇಡೀ ಜೋಗ ಪ್ರಾಧಿಕಾರದಲ್ಲಿ ಇನ್ನೂ ಭಾಳ ನನ್ನ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. 180 ಕೋಟಿಯಲ್ಲಿ ಈಗ 75 ಕೋಟಿ ಮಾತ್ರ ಬಿಡುಗಡೆ ಆಗಿದೆ, ಅದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಇಡೀ ನಮ್ಮ ಜೋಗದ ರಸ್ತೆಗಳೆಲ್ಲ ಅಗಲೀಕರಣ ಮಾಡಬೇಕಂತೇಳಿ ಈಗಾಗಲೇ ಈಗ ಆರ್ಚು ಈ ಥರ ಬರುತ್ತೆ. ಕಮಲ ತೆಗ್ದಿದ್ದೀವಿ, ಕಮಲ ಇಲ್ಲ ಈಗ, ಕಮಲ ಮಾಡಕ್ಕೆ ಹೊರಟಿದ್ರು, ಕಮಲ ತೆಗ್ದಿದ್ದೀವಿ. ಅದನ್ನು ಬೇರೆ ಮಾದರಿಯಲ್ಲಿ ಮಾಡಿದ್ದೀವಿ. ಆರ್ಚ್ ಈ ಥರ ಬಂದು ಪ್ಲ್ಯಾನ್ ಕೊಟ್ಟಿದ್ದಾರೆ, ಅದೇ ಥರ ಮಾಡೋಕ್ಕೆ ಹೇಳಿದ್ದೀವಿ. ಅದು ದೊಡ್ಡದಾದ್ಮೇಲೆ ಇದು ಸಣ್ಣ ಕಾಣ್ತದೆ, ಹೆಂಗೆ ಅಂತ ಆರ್ಚ್ ಹೆಂಗಿದೆ ಅಂತ ಆ ಥರ ಮಾಡಿದ್ದೀವಿ. ಈ ಥರ ಮೈಸೂರು ಇದೆಲ್ಲ ಮಾಡ್ತಾರಲ್ಲ ಆ ಥರ ಮಾಡಿದ್ದೀವಿ. ಹಾಗಾಗಿ ಚೆನ್ನಾಗಿ ಬರ್ಬೋದು ಅಂತ. ಈ ಸಂದರ್ಭದಲ್ಲಿ ಸೋಮಶೇಖರ್ ಲ್ಯಾವಿಗೆರೆ, ಚೇತನ್ ರಾಜ್ ಕಣ್ಣೂರು, ಗಣಪತಿ ಮಂಡಗಳಲೆ, ಕೆ ಹೊಳೆಯಪ್ಪ, ಕಲಸಿ ಚಂದ್ರಪ್ಪ, ಆನಂದ್ ಭೀಮನೇರಿ, TP ರಮೇಶ್, ಬಸವರಾಜ್ ಸೈದೂರು, ಯಶವಂತ್ ಪಣಿ, IG ಸ್ವರೂಪ್, ತಾರಾಮೂರ್ತಿ ಇನ್ನಿತರರು ಹಾಜರಿದ್ದರು. ಸಾಗರದ ಉಪವಿಭಾಗೀಯ ಆಸ್ಪತ್ರೆಗೆ ಗುರುವಾರ ಶಾಸಕ ಗೋಪಾಲಕೃಷ್ಣ ಬೇಳೂರು ದಿಢೀರ್ ಭೇಟಿ ನೀಡಿ ವಾರ್ಡ್ನಲ್ಲಿರುವ ಒಳರೋಗಿಗಳ ಹತ್ತಿರ ಆಸ್ಪತ್ರೆ ವ್ಯವಸ್ಥೆ ಕುರಿತು ವಿಚಾರಣೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಊಟದ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ನಡೆಸಿ ರೋಗಿಗಳಿಗೆ ಉತ್ತಮ ಆರೋಗ್ಯ ಸೇವೆ ನೀಡುವಂತೆ ವೈದ್ಯರಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಗಣಪತಿ ಮಂಡಗಳಲೆ, ಸೈಯದ್ ಜಾಕೀರ್, ಸೋಮಶೇಖರ್ ಲ್ಯಾವಿಗೆರೆ, ತಾರಾಮೂರ್ತಿ, ಡಾಕ್ಟರ್ ಪರಪ್ಪ, ಕೆ ಜಯರಾಮ್ ಇನ್ನಿತರರು ಹಾಜರಿದ್ದರು. ಎಂತ ಆಯ್ತಾ? ಆರಾಮಿದೆಯಾ? ಮನೆ ಆರಾಮಿದೆಯಾ? ಆಗತ್ ಬಿಡ ಡಾಕ್ಟ್ರೆ, ನೋಡ್ರಿ ಒಂದು ಸ್ವಲ್ಪ ಸರಿ ಮಾಡಿ ಕಳಿಸಿ ಬೇಗ. ಹೊಟ್ಟೆ ಬಾಳೆಹಣ್ಣು ಭಾರಿ ದೊಡ್ಡ ತಂದಿದೆಯಲ್ಲ. ತೆಗಿ ಸಾಂಬಾರು, ತೆಗಿಯೋ ಸಾಂಬಾರು ತೆಗಿಯೋ. ಎಲ್ಲಿ
ಸಾಂಬಾರ್ ಸ್ಮೆಲ್ ಇದೆ ಸ್ವಲ್ಪ ಅಡ್ಡಿಲ್ಲ. ಚೆನ್ನಾಗಿದೆ ಅಮ್ಮ. ಪ್ರತಿಯೊಬ್ಬರು ಚೆಕ್ ಮಾಡಿ ಮಾಡಿಬಿಟ್ಟು ಬಗ್ಗೆ ನೀವು ಇರಬೇಕು ಇಲ್ಲಿ, ಗೊತ್ತಾಯ್ತಾ? ತಕ್ಷಣ ತಿಳಿಸ್ಬೇಕು. ಆದಷ್ಟು ಬೇಗ ಮಾಡಿ ಕಳಿಸ್ಬೇಕೆ, ಜನ ಬರ್ತಾನೆ ಇರ್ತಾರೆ. ಇದು ಹೆಂಗೆ? ಸಾಗರ ತಾಲೂಕಿನ ಹಸಿರುಮಕ್ಕೆ ಲಾಂಚ್ ಸೇವೆ ಪುನರಾರಂಭಗೊಂಡಿದೆ. ಕಳೆದ ಕೆಲವು ದಿನಗಳಿಂದ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಹಸಿರುಮಕ್ಕೆ ಲಾಂಚ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಕಳೆದ 2-3 ದಿನಗಳಿಂದ ಸುರಿಯುತ್ತಿರುವ ವಿಪರೀತ ಮಳೆಯಿಂದಾಗಿ ಹಿನ್ನೀರು ಸಂಗ್ರಹವಾಗಿದ್ದು, ಗುರುವಾರದಿಂದ ಲಾಂಚ್ ಸೇವೆ ಪುನರಾರಂಭ ಮಾಡಲಾಗಿದೆ. ಇದರಿಂದಾಗಿ ಕೊಲ್ಲೂರು, ಕುಂದಾಪುರ ಇನ್ನಿತರೆ ಭಾಗಗಳಿಗೆ ಹೋಗುವವರಿಗೆ ಅನುಕೂಲವಾಗಿದೆ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.